ಹುಬ್ಬಳ್ಳಿಯಲ್ಲಿ ಮತ್ತೊಂದು ಮನೆ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಕೇಶವಾಪುರ ಪೊಲೀಸ್ ಠಾಣೆ ಸಮೀಪದ ನವೀನ್ ಪಾರ್ಕ್ ಪ್ರದೇಶದಲ್ಲಿರುವ ಪ್ರತಿಷ್ಠಿತ ಹೋಟೆಲ್ ಉದ್ಯಮಿ ಬಾಲಕೃಷ್ಣ ಶೆಟ್ಟಿ ಅವರ ಮನೆಯಲ್ಲಿ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ ಕೂಗಳತೆಯಲ್ಲಿ ಭಾರೀ ಮನೆ ಕಳ್ಳತನ ನಡೆದಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ನವೀನ್ ಪಾರ್ಕ್ ಪ್ರದೇಶದಲ್ಲಿರುವ ಹೋಟೆಲ್ ಉದ್ಯಮಿ ಬಾಲಕೃಷ್ಣ ಶೆಟ್ಟಿ ಅವರ ಮನೆಗೆ ನುಗ್ಗಿದ್ದ ಕಳ್ಳರು ಸುಮಾರು 50 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಹಾಗೂ 6 ಲಕ್ಷ ರೂಪಾಯಿ ನಗದು ಹಣ ಕಳವು ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಕುಟುಂಬದವರು ಮಗಳ ಕಾಲೇಜು ದಾಖಲಾತಿ ಕಾರ್ಯಕ್ಕಾಗಿ ಬೆಂಗಳೂರಿಗೆ ತೆರಳಿದ್ದರಿಂದ ಕಳೆದ 2 ದಿನಗಳಿಂದ ಮನೆಗೆ ಬೀಗ ಹಾಕಲಾಗಿತ್ತು. ಈ ವೇಳೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿದ ಕಳ್ಳರು ಮನೆಗೆ ನುಗ್ಗಿ ಕಳ್ಳತನ ಎಸಗಿರುವ ಸಾಧ್ಯತೆ ಇದೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಕಳ್ಳತನದ ವಿಚಾರ ತಿಳಿಯುತ್ತಿದ್ದಂತೆ ಕೇಶವಾಪುರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶ್ವಾನದಳ, ಬೆರಳಚ್ಚು ತಜ್ಞರು ಹಾಗೂ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸಾಕ್ಷ್ಯ ಸಂಗ್ರಹ ಕಾರ್ಯ ಕೈಗೊಂಡಿದ್ದಾರೆ. ಕಳ್ಳರ ಪತ್ತೆಗೆ ವಿಶೇಷ ತಂಡಗಳನ್ನು ರಚಿಸಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆ ಮುಂದುವರೆದಿದೆ. ಪ್ರಕರಣ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೊಂದು ದೊಡ್ಡ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯ ಕೂಗಳತೆಯಲ್ಲಿ. ಅಂದರೆ ಸುಮಾರು ಇಲ್ಲಿಂದ 150ರಿಂದ 200 ಮೀಟರ್ ಇರ್ಬೋದು ಪೊಲೀಸ್ ಸ್ಟೇಷನ್. ಆದರೆ ಇಲ್ಲಿ ಒಂದು ಹೋಟೆಲ್ ಉದ್ಯಮಿ ಬಾಲಕೃಷ್ಣ ಶೆಟ್ಟಿ ಅವರ ಒಂದು ಮನೆ ಇದಾಗಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 2 ಅಂದರೆ ಅವರು ಏನೋ ಬೆಂಗಳೂರಿಗೆ ಹೋಗಿರ್ತಾರೆ ಅಂದರೆ ಅವ್ರ ಮಗಳ ವಿದ್ಯಾಭ್ಯಾಸದ ಒಂದು ಸಲುವಾಗಿ. ಆದರೆ ಈ ಬಾಲಕೃಷ್ಣ ಶೆಟ್ಟಿ ಅವರು ಹೋಟೆಲ್ ಉದ್ಯಮೆದಾರರು. ಅಂದರೆ ಅವ್ರ ಮನೆಯಲ್ಲಿ ಅಂತಂದರೆ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಬಂಗಾರ ಒಂದು ಅಂದರೆ ಕಳುವಾಗಿರ್ತಕ್ಕಂಥದ್ದು. ಮತ್ತು 7.5 ಲಕ್ಷ ಕ್ಯಾಶ್ ಇದೆ ಅಂಥೇಳಿ ಈಗಾಗಲೇ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಅವರ ಸಹೋದರ ಇದ್ದಾರೆ, ಮಾತಾಡಿಸ್ತೇನೆ. ಸರ್, ಇದು ಯಾವಾಗ ಕಳ್ಳತನ ಆಗಿರುತ್ತೆ? ತಮ್ಮ ಗಮನಕ್ಕೆ ಯಾವಾಗ ಬಂತು ಸರ್? ನನ್ನ ಗಮನಕ್ಕೆ ಇವತ್ತು ಬೆಳಿಗ್ಗೆ 11:30 ಸುಮಾರಿಗೆ ಬಂದಿದೆ. ಅವರು ನನ್ನ ಬ್ರದರ್ ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರ ಮಗಳ ಅಡ್ಮಿಷನ್ ಸಲುವಾಗಿ ಹೋಗಿದ್ದಾರೆ. ಅವರು ಮಿಸ್ಸೆಸ್ ಅವರು ಮತ್ತು ಮಗಳು ಒಟ್ಟಿಗೆ ಹೋಗಿದ್ದಾರೆ. ಇಲ್ಲಿ ಯಾರೂ ಇರಲಿಲ್ಲ, ಲಾಕ್ ಹಾಕೊಂಡು ಹೋಗಿದ್ದಾರೆ. ಅವ್ರು ಬೆಳಿಗ್ಗೆ ಫೋನ್ ಮಾಡಿದ ಮೇಲೆ ಹೀಗೀಗ ಆಗಿದೆ, ಇಲ್ಲಿ ಕೆಲಸದವಳು ಬಂದು ಅವ್ರಿಗೆ ಹೇಳಿದ್ರಂತೆ ಹೀಗೀಗೆ ಮನೆ ಓಪನ್ ಮಾಡಿದ್ದಾರೆ ಅಂತೇಳಿ. ಅವರು ಅದು ಗೊತ್ತಾಗಿ ನನಗೆ ಫೋನ್ ಮಾಡಿದರು. ನಾನು ಇಲ್ಲಿ ಬರುವಾಗ ಓಪನ್ ಆಗಿತ್ತು ಅದು. ಮತ್ತು ನಾನು ಇಮಿಡಿಯೇಟ್ ಪೊಲೀಸರಿಗೆ ಫೋನ್ ಮಾಡಿದೆ. ಪೊಲೀಸ್ ಜೀಪ್ ಬಂದ ಮೇಲೆ ನಾವು ಒಳಗಡೆ ಎಲ್ಲ ಎಂಟ್ರಿ ಆದ್ವಿ. ಒಳಗಡೆ ಎಂಟ್ರಿ ಆಗುವಾಗ ಅವ್ರ ಬೆಡ್ರೂಮಲ್ಲೆಲ್ಲ ಬಟ್ಟೆ ಎಲ್ಲ ಅಸ್ತವ್ಯಸ್ತ ಆಗಿತ್ತು. ವಾರ್ಡ್ರೂಪ್ನಲ್ಲಿ ಇರುವ ಲಾಕರ್ ಎಲ್ಲ ತೆಗೆದು ಓಪನ್ ಮಾಡಿದರು. ಅದರಲ್ಲಿ ನಾನು ನೆಕ್ಸ್ಟ್ ಅವ್ರಿಗೆ ಫೋನ್ ಮಾಡುವಾಗ ಕ್ಯಾಶ್ 7.5 ತನಕ ಇತ್ತು. ಮತ್ತು ಗೋಲ್ಡ್ ಎಲ್ಲ ಹೋಗಿದೆ. ಅದು ಎಷ್ಟು ಅಂತೇಳಿ ಅವ್ರ ಮಾಹಿತಿ ಇನ್ನು ಬಂದ ಮೇಲೆ ಅವ್ರ ಮಿಸಸ್ ಬಂದ ಮೇಲೆ ಗೊತ್ತಾಗ್ತದೆ ಎಷ್ಟಿದೆ, ಎಷ್ಟು ಹೋಗಿದೆ ಅಂತೇಳಿ. ಅದು ವ್ಯಾಲ್ಯೂ ನಮ್ಗೆ ಗೊತ್ತಾಗಿಲ್ಲ ಇನ್ನು. ಅಂದರೆ ಯಾವಾಗ ಬೆಂಗಳೂರಿಗೆ ಹೋಗಿದ್ರು ಸರ್? ನಿನ್ನೆ ಮಧ್ಯಾಹ್ನ 11:30ಗೆ ಇಲ್ಲಿಂದ ಹೋಗಿದ್ದಾರೆ. ರಾತ್ರಿ ಅಲ್ಲಿ ಮುಟ್ಟಿದ್ದಾರೆ. ಇವತ್ತು ಅಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಸಲುವಾಗಿ ಮಾತಾಡ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಫೋನ್ ಮಾಡಿದರು. ಓಕೆ. ಅಂದರೆ ಈಗ ಪೊಲೀಸ್ ಸ್ಟೇಷನ್ ಇಲ್ಲೇ ಇರ್ತಕ್ಕಂಥದ್ದು 150-200 ಮೀಟ್ರಲ್ಲಿ. ಅಂದರೆ ಈ ಯಾವುದೇ ರೀತಿ, ಯಾಕಂದರೆ ಈ ಒಂದು ನವೀನ್ ಪಾರ್ಕ್ ಅಂತಂದರೆ ಯಾವುದೋ ಒಂದು ಸೆಕ್ಯೂರಿಟಿ ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ತಾರೆ. ಆದರೆ ಇಂಥ ಏರಿಯಾದಲ್ಲಿ ಈ ರೀತಿ ಕೃತ್ಯ ನಡೆದಿರ್ತಕ್ಕಂಥದ್ದು. ಹೌದು, ಇದೆಲ್ಲ ಅವರು ಇಲ್ಲೆಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಂತೇಳಿ ಇಲ್ಲಿ ಮನೆ ಕಟ್ಟಿದ್ದಾರೆ. ಯಾವುದು ಹೆದರಿಕೆ ಇಲ್ಲ ಅಂತೇಳಿ ಆ ರೀತಿಯಲ್ಲಿ ಹೋಗಿದ್ದಾರೆ. ಇದು ಅಕಸ್ಮಾತ್ ಘಟನೆ ಆಗಿದೆ, ಯಾವ ರೀತಿ ಆಗಿದೆ ಇನ್ನು ಪೊಲೀಸ್ ಅದನ್ನು ಭೇದಿಸಬೇಕು. ಖಂಡಿತ ಹೌದು, ಅವ್ರು ಭೇದಿಸ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಮುಂದೆ ಹೇಗೆ ಭೇದಿಸ್ತಾರೆ ಅಂತ ನೋಡೋಣ ಅಂತ ಅಷ್ಟೇ. ಅವರು ಸಪೋರ್ಟ್ ಮಾಡಿದ್ದಾರೆ, ಇಮಿಡಿಯೇಟ್ ಬಂದು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮುಂದೆ ಭೇದಿಸ್ಬೋದು, ಸಿಗ್ಬೋದು. ನಮ್ಮ ದೇವರು ಇದ್ರೆ ನಮ್ಗೆ ಸಿಗ್ತದೆ. ಕೃತ್ಯ ಮಾಡಿರೋದು ಬಾಗಿಲು ಒಡೆದಿರತಕ್ಕಂಥದ್ದು ಯಾವ ರೀತಿ? ಬಾಗಿಲು ಒಡೆದು ಹೋಗಿದ್ದಾರೆ, ರಾಡಲ್ಲಿ ಬಾಗಿಲು ಒಡೆದು ಹೋಗಿದ್ದಾರೆ. ಓಕೆ. ಅಂದರೆ ಅವರು ಇನ್ನೊಬ್ಬ ಸ್ನೇಹಿತರಿದ್ದಾರೆ, ಮಾತಾಡಿಸ್ತೀನಿ ಸರ್. ಈಗ ಸ್ಟೇಷನ್ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಭಯನವಿಲ್ವಾ ಅಂತ? ಹಾಂ, ನಮಗಿದೆ ಈಗ ಆತಂಕ ಇರೋದೇ. ಪಕ್ಕದಲ್ಲೇ ಒಂದು 100-150 ಮೀಟರ್ಸ್ನಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ ಇದೆ. ಇಂಥ ಜಾಗದಲ್ಲೇ ಕಳುವು ಮಾಡ್ತಾರೆ ಅಂತ ಹೇಳಿದರೆ ಕಳ್ಳರಿಗೆ ಪೊಲೀಸ್ನವ್ರ ಭಯ ಇಲ್ಲ ಅಂತ ಇಲ್ಲೊಂದು ಅನಿಸ್ತೈತಿ. ಇನ್ನೊಂದು, ಇಲ್ಲಿ ಸಾಮಾನ್ಯ ಇಲ್ಲೆಲ್ಲ ಜನಗಳು ಹೇಗಂದರೆ 9-10 ಗಂಟೆ ಅಂದರೆ ಎಲ್ಲ ಮಲಗಿಬಿಡ್ತಾರೆ. ಮತ್ತು ಪ್ರತಿಷ್ಠಿತ ಏರಿಯಾ ಇದು. ಎಲ್ಲರೂ ಕೂಡ ತಮ್ಮ ಕೆಲಸ ಮಾಡ್ಕೊಂಡು ಬಂದು ಸಹಜವಾಗಿ ಬಂದಿರುವಂಥ ವಾತಾವರಣ. ಇಂಥ ಏರಿಯಾದೊಳಗೆ ಯಾವಾಗಲೂ ಕಳುವು ಆಗಬಾರ್ದು. ಆದರೆ ಯಾಕಂದರೆ ಇಲ್ಲಿ ನನಗೆ ತಿಳಿಮಟ್ಟಿಗೆ ನವೀನ್ ಪಾರ್ಕ್ ಅಂದರೆ VRL ಅವರು ಇಂಥ ದೊಡ್ಡ ದೊಡ್ಡ ಮನೆಗಳಿದೆ ಮತ್ತು ಬಹಳ ಸೆಕ್ಯೂರಿಟಿ ಇರುವಂಥ ಏರಿಯಾ ಅಂಥೇಳಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಪ್ರಚಲಿತ ಇದೆ. ಬಟ್ ಈಗ ನೋಡಿದರೆ ನವೀನ್ ಪಾರ್ಕಿಗೆ ಸೆಕ್ಯೂರಿಟಿ ಇಲ್ಲ ಅಂದ ಬಳಿಕ ಇನ್ನು ಹುಬ್ಬಳ್ಳಿಯಲ್ಲಿ ಸಾಮಾನ್ಯ ಏರಿಯಾದ ಗತೆ ಏನು ಇವೆಲ್ಲವೂ ಕಾಣಿಸ್ತೈತೆ. ನನಗೆ ಭಾಳ ನೋವು ಏನಂದ್ರೆ ನನ್ನ ಭಾಳ ಆತ್ಮೀಯ ಸ್ನೇಹಿತ ಒಂದು. ಸೊ ನಮಗೂ ಫೋನ್ ಮಾಡಿ ಹೇಳಿದಾಗ ತಕ್ಷಣ ನಾವು ಬಂದ್ವಿ. ಸೊ ಈ ಥರ ಆಗೋದು ತಕ್ಷಣ ಪೊಲೀಸ್ ಇಲಾಖೆ ತಡಿಬೇಕು. ಮತ್ತು ಇದು ಯಾರು ಮಾಡಿದರೆ ಟ್ರೇಸ್ ಮಾಡಿ ನನಗೆ ತಿಳಿದ ಮಟ್ಟಿಗೆ ಕಳ್ಳರಿಗೂ ಒಂದು 2 ಗುಂಡು ಹೊಡಿಬೇಕು ಅಂತ ಅನಿಸ್ತು. ಯಾಕಂದ್ರೆ ಈ ಕಳ್ಳರಿಗೆ ಏನಂದ್ರೆ 420 ಕೇಸು 420ನೇ ಇರುತ್ತೆ, ಇನ್ಯಾವುದೂ ಆ್ಯಕ್ಷನ್ ಇರೋಂಗಿಲ್ಲ. ಅದಕ್ಕೆ 420 ಜೊತೆಗೆ ಕಳು ಮಾಡೋರಿಗೆ ಕೈನೋ ಕಾಲೋ ತೆಗೆದರೆ ಇದು ಸರಿ ಹೋಗೋದು, ಇಲ್ಲಾಂದ್ರೆ ಅಲ್ಲಿ ತನಕ ಆಗಲ್ಲ ಅಂತ ಅನಿಸುತ್ತೆ.
ಅಂದರೆ ಇಲ್ಲಿರ್ತಕ್ಕಂಥ ಮನೆ ಒಳಗಡೆ ತೋರಿಸ್ತಾನೆ. ಯಾಕಂತಂದರೆ ಈ ಒಂದು ಮನೆ ಅಂದರೆ ಪ್ರತಿಷ್ಠಿತ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಸುಮಾರು ಈ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಎಲ್ಲ VIP ಜಾಸ್ತಿಗಳು ಇರ್ತಕ್ಕಂಥದ್ದು. ಅಂದರೆ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ಈ ಒಂದು ಏರಿಯಾ ಅಂಥೇಳಿ ಈ ಒಂದು ಏರಿಯಾನ ಜಾಸ್ತಿ ಉದ್ಯಮೆದಾರರು ಬಳಕೆ ಮಾಡ್ತಾ ಇರ್ತಕ್ಕಂಥ. ಆದರೆ ಈ ಒಂದು ಏರಿಯಾದಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸಬೇಕಾಗುತ್ತೆ ಈ ಒಂದು ಡೋರನ್ನು ಯಾವ ರೀತಿ ಇಲ್ಲಿ ಮುರಿದಿರ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದು ತಾವು ದೃಶ್ಯದಲ್ಲಿ ನೋಡಬೇಕಾದ್ರೆ ಅಂದರೆ ಇಲ್ಲಿರ್ತಕ್ಕಂಥ ಏನು ಕಳ್ಳರಿದ್ದಾರೆ ಆ ಒಂದು ಕಳ್ಳರ ಒಂದು ಕೈ ಚಳಕ ಯಾವ ರೀತಿ ಇದೆ ಅಂತಂದರೆ ಸುಮಾರು ಒಳಗಡೆ ಬರಬೇಕಾದ್ರೆ ಈ ಒಂದು ಡೋರನ್ನು ಮುರಿದುಕೊಂಡು ಒಳಗಡೆ ಬಂದಿರತಕ್ಕಂಥದ್ದು. ಆದರೆ ಇಲ್ಲಿ ಮುಂದೆ ದೃಶ್ಯದಲ್ಲಿ ತೋರಿಸ್ತೇನೆ ಅವರ ಒಂದು ಬೆಡ್ರೂಮ್ನಲ್ಲಿರ್ತಕ್ಕಂಥ ಒಂದು ಹಣವನ್ನು ಇಲ್ಲಿರ್ತಕ್ಕಂಥ ಒಂದು ಇಲ್ಲಿರ್ತಕ್ಕಂಥ ಬಂಗಾರವನ್ನು ಯಾವ ರೀತಿ ಎಗರಿಸಿದಾರೆ ಅಂತೇಳಿ ಇನ್ನೇನು ತನಿಖೆ ಒಳಗಡೆ ಈಗಾಗಲೇ ಗೊತ್ತಾಗುತ್ತೆ. ಆದರೆ ಇದೇ ಒಂದು ರೂಮ್, ಈ ಒಂದು ರೂಮ್ನಲ್ಲಿರ್ತಕ್ಕಂಥ ಹಣ ಮತ್ತು ಚಿನ್ನವನ್ನು ಈಗಾಗಲೇ ಕಳುವು ಮಾಡಿಕೊಂಡು ಈಗಾಗಲೇ ಕಳ್ಳರು ಹೋಗಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಪ್ರತಿಯೊಂದು ಈ ಒಂದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ಕೂಡ ಈಗಾದರೆ ಒಂದು ಸಾಕಷ್ಟು ಭಯಭೀತರಾಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲೇ ಒಂದು ಪಕ್ಕದಲ್ಲೇ ಸ್ಟೇಷನ್ ಇದ್ದರೂ ಕೂಡ ಈ ಒಂದು ಕಳ್ಳತನ ದೊಡ್ಡ ಮಟ್ಟದ ಕಳ್ಳತನ ಆಗಿದ್ರೂ ಕೂಡ ಅಂದರೆ ಏನೊಂದು ಭಯನ ಇಲ್ವಾ ಅಂತ ಇಲ್ಲಿರ್ತಕ್ಕಂಥ ಕಳ್ಳರಿಗೆ. ಯಾಕಂದರೆ ಪ್ರತಿಯೊಂದು ಒಂದು ಸ್ಟೇಷನ್ ಪಕ್ಕದಲ್ಲಿ ಸಾಕಷ್ಟು CCTVಗಳು, ಅದು CCTVಗಳಿದ್ರೂ ಕೂಡ ಅಂದರೆ ಕಳ್ಳರು ಎಲ್ಲಿ ಹೋಗ್ತಾರೆ ಬಟ್ ಅದ್ರ ಯಾವ ರೀತಿ ಒಂದು ಕೈ ಚಳಕವನ್ನು ತೋರಿಸಿದ್ರೆ ಅಂತೇಳಿ ತನಿಖೆ ನಂತರ ಒಂದು ಗೊತ್ತಾಗಲಿದೆ. ಆದರೆ ಪ್ರತಿಯೊಂದನ್ನು ಇಲ್ಲಿ ಪೊಲೀಸರು ಕೂಲಂಕುಷವಾಗಿ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಅಂದರೆ ಮುಂದಿನ ಒಂದು ತನಿಖೆ ಯಾವ ರೀತಿ ಇರುತ್ತೆ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ TV, ಹುಬ್ಬಳ್ಳಿ.